ಎಲ್ಲ ವ್ಯಾಪಾರಸ್ಥರು ತಾವು ತಮ್ಮ ತಮ್ಮ ಶಾಪ್ಗಳನ್ನು ಬಂದ್ ಮಾಡಿದ್ದಾರೆ. ವಿಶೇಷವಾಗಿ KSRTC ಬಸ್ಗಳು ಮಾತ್ರ ಪೂರ್ತಿ ಬಂದಾಗಿದೆ. ಕೆಲವೊಂದು ಕಡೆ ಸಣ್ಣ ಪುಟ್ಟ ಶಾಪ್ ಬಂದಿದ್ದರೂ ಕೂಡ ನಾವು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ನೋಡ್ರಪ್ಪ ಈ ಥರ ರೈತರ ಪರ ಓಟ ಇದೆ ಅಂತಂದಾಗ ಅವರಿದ್ದು ನಮ್ಗೆ ಗೊತ್ತಿರಲಿಲ್ಲ. ಆದರೆ ನಮಗೆ ಗೊತ್ತಾಯಿತು. ಹೀಗಾಗಿ ನಾವು ಕೂಡ ಬಂದ್ ಮಾಡಿ ನಿಮ್ಮ ರೈತರ ಪರವಾಗಿ, ನಮ್ಮ ಪರವಾಗಿ, ನಿಮ್ಮ ಪರವಾಗಿ, ನಿಮ್ಮ ಹೋರಾಟದ ಪರವಾಗಿ ನಾವೆಲ್ಲ ನಿಂತ್ಕೋತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ರೀತಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಆಗ್ರಹನ ಮಾಡ್ತಾ ಇದ್ದೇವೆ. ತಾವು ಈಗ ತಮ್ಮ ಉತ್ತರ ಕರ್ನಾಟಕ ಭಾಗವನ್ನು ಮಲ್ತಾಯಿ ಧೋರಣೆ ಮಾಡೋ ಥರ ಮಾಡಕ್ಕೆ ಹೋಗಬೇಡ್ರಿ. ದುಡ್ಡು ಇದ್ರೂ ಕೂಡ ದುಡ್ಡು ಇಲ್ಲ ಅಂತ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ. ರಾಜಕಾರಣಿಗಳು ತಾವೆಲ್ಲ ತಮ್ಮ AC ರೂಮನ್ನು ಬಿಟ್ಟು ತಮಗೇನು ಪ್ರತಿ ತಿಂಗಳು ಏನು ಸ್ಯಾಲ್ರಿಗಳು ಬರ್ತಿದಾವಲ್ಲ, MLA MP ಮಿನಿಸ್ಟರ್ಸ್ MLA ಯಾರೇ ಇರಲಿ, ತಮಗೇನು ಸ್ಯಾಲ್ರಿಗಳು ಬರ್ತಿದಾವಲ್ಲ ಅದನ್ನು ಒಂದು 5 ವರ್ಷ ತನಕನೂ ನಾವು ತೊಗೊಳಂಗಿಲ್ಲ ಅಂತ ಅನ್ನೋ ಒಂದು ಮಾತನ್ನು ಹೇಳಿದ್ರಂತಂದ್ರೆ ಈ ವರ್ಷಕ್ಕೆ ನಮ್ಮ ರೈತರಿಗೆ ಪರಿಹಾರನ ಸಿಗ್ತದೆ. ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ರೈತರ ಬಾಳು ಸಿಕ್ಕಾಪಟ್ಟೆ ಹೈರಾಣಾಗಿದೆ. ಮೊನ್ನೆ ಕೂಡ ಬರೀ 5,000 ರೂಪಾಯಿ ಒಂದು ಸಾಲಕ್ಕಾಗಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಡೋದನ್ನ ನೋಡಿ ನಮಗೆ ಸಿಕ್ಕಾಪಟ್ಟೆ ನೋವಾಗಿದೆ. ಈ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊತೇವೆ. ತಾವೇನಾದರೂ ಶೀಘ್ರವಾಗಿ ರೈತರ ಸಾಲ ಮನ್ನಾ ಆಗಬೇಕು, 25,000 ರೈತರ ಅಕೌಂಟಿಗೆ ಹೋಗಬೇಕು. ಮತ್ತು ಮುಂದೆ ಬೀಜ ಮತ್ತು ಗೊಬ್ಬರಗಳನ್ನು ತಾವು ಉಚಿತವಾಗಿ ಕೊಡಲಿಲ್ಲ ಅಂತಂತಂದರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಎಲ್ಲರೂ ಸೇರಿ ಒಂದು ಉಗ್ರವಾದಂಥ ಹೋರಾಟ ಮಾಡಿಕೊಂಡು ವಿಧಾನಸೌಧ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ. ರೈತರ ಪರವಾಗಿ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ. ನಾವು ಒಂದು ಮಾತನ್ನು ನಾವು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟ